ಸಚಿವ ಸತೀಶ್ ಬಾಮೈದನ ಮನೆಯಲ್ಲಿ ಗರಿಗರಿ ನೋಟಿನ ಕಂತೆ ಸಿಕ್ಕಿರುವಂತದ್ದು. ಬೆಳಗಾವಿ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಹೈ ಪ್ರೊಫೈಲ್ ಟಿವಿ ಸೆಂಟರ್ನಲ್ಲಿರುವಂತಹ ಮಂಜುನಾಥ್ ಬಂಗಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಬಾಮೈದನಿಗೆ ಇಡೀ ಶಾಕ್ ನೀಡಿರುವಂತದ್ದು. ಬೆಳಗಾವಿ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಹೈ ಪ್ರೊಫೈಲ್ ಟಿವಿ ಸೆಂಟರ್ನಲ್ಲಿ ಮಂಜುನಾಥ್ ಬಂಗಲೆ ಇದೆ. ಇನ್ನು ಕಪಾಟುಗಳಲ್ಲಿ ಅಡಗಿಸಿಟ್ಟಿದ್ದಂತಹ ಚಿನ್ನ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆಭರಣಗಳ ನಿಖರ ಮೌಲ್ಯಮಾಪನಕ್ಕಾಗಿ ಸ್ಪೆಷಲ್ ಆಗಿ ಎಂಟ್ರಿ ಕೊಟ್ಟಿರ್ತಾರೆ. ಶೋಧ ಕಾರ್ಯ ನಿಲ್ತಾ ಇಲ್ಲ, ಶುರುವಾಯಿತು ಗೋಲ್ಡ್ ವ್ಯಾಲ್ಯೂಯೇಷನ್. ತೂಕದ ಯಂತ್ರ ಹಾಗೇನೆ ಮಾಪನ ಸಲಕರಣೆಗಳೊಂದಿಗೆ ಆಗಮಿಸಿರುವಂತದ್ದು ಇಡಿ ಅಧಿಕಾರಿಗಳು. ಬಾಮೈದನ ಬೇನಾಮಿ ಸಂಪತ್ತಿನ ಇಂಚಿಂಚು ಕಲೆ ಹಾಕ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ವೈ ಮಂಜುನಾಥ್ ಗೆ ಇಡಿ ಶಾಕ್ ನೀಡಿರುವಂತದ್ದು. ಕಪಾಟುಗಳಲ್ಲಿ ಚಿನ್ನ ಬೆಳ್ಳಿಯನ್ನ ಅಡಗಿಸಿ ಇಟ್ಕೊಂಡಿದ್ದಾರೆ. ಆಭರಣಗಳು ಎಷ್ಟು ಬೆಲೆ ಬಾಳುತ್ತೆ ಅಥವಾ ಎಷ್ಟು ಕೆಜಿ ಇದೆ ಅನ್ನೋದೆಲ್ಲವನ್ನ ಲೆಕ್ಕ ಹಾಕ್ತಾ ಇದ್ದಾರೆ. ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಗೋಲ್ಡ್ ವ್ಯಾಲ್ಯೂಯೇಷನ್ಸ್ ಕೂಡ ಮುಂದುವರೆದಿರುವಂತದ್ದು. ತೂಕದ ಯಂತ್ರ ಹಾಗೇನೆ ಮಾಪನ ಸಲಕರಣೆಗಳನ್ನು ಅಲ್ಲಿಗೆ ತಗೊಂಡು ಹೋಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬಾಮೈದನ ಬೇನಾಮಿ ಸಂಪತ್ತಿನ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಮಂಜುನಾಥ್ಗೆ ಇಡಿ ಅಧಿಕಾರಿಗಳು ಇವತ್ತು ಶಾಕ್ ನೀಡಿರುವಂತದ್ದು ಈ ರೀತಿಯಾಗಿ. ದಾಳಿ ಮಾಡಿರೋದೊಂದ್ ಕಡೆ ಆದ್ರೆ ದಾಳಿ ಮಾಡಿದಾಗ ಸಿಕ್ಕಿ ಬಿದ್ದಿದ್ದಾರೆ. ಹೈ ಪ್ರೊಫೈಲ್ ಟಿವಿ ಸೆಂಟರ್ ನಲ್ಲಿರುವಂತಹ ಮಂಜುನಾಥ್ ಬಂಗಲೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಇನ್ನೂ ಬಿಡ್ತಾ ಇಲ್ಲ. ಚಿನ್ನ ಬೆಳ್ಳಿಗಳು ಆಭರಣಗಳು ಕಪಾಟುಗಳಲ್ಲೂ ತೆಗೆದಂತೆ ಬಗೆದಂತೆ ಸಿಕ್ಕುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಸಿಕ್ಕಿರುವಂತದ್ದು. ಆಯುಕ್ತ ಮಂಜುನಾಥ್ ಜೊತೆ ಆಪ್ತರಿಗೂ ಕೂಡ ಬಿಸಿ ತಟ್ಟುತ್ತಾ ಇದೆ. ಮಂಜುನಾಥ್ ಜೊತೆ ನಂಟು ಇದೆ ಅನ್ನುವಂತ ಹಿನ್ನೆಲೆ ನೂರಾರು ಶಾಕ್ ಎದುರಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿ ನೂರಾನಿ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಿರುವಂತದ್ದು. ಉದ್ಯಮಿ ನೂರಾನಿ ಮನೆ ಮೇಲೆ ದಾಳಿ ಪರಿಶೀಲನೆ ನಡೀತಾ ಇದೆ. ಹನುಮಾನ್ ನಗರದಲ್ಲಿ ಉದ್ಯಮಿ ನೂರಾನಿ ಮನೆ ಇದೆ, ಅಲ್ಲೂ ಕೂಡ ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಬೆಳಗಾವಿಯ ಪ್ರಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಈ ನೂರಾನಿ. ಆಯುಕ್ತ ಮಂಜುನಾಥ್ ಜೊತೆ ಆಪ್ತ ಇವನಿಗೂ ಕೂಡ ಶಾಕ್ ನೀಡ್ತಾ ಇರುವಂತದ್ದು ಅಧಿಕಾರಿಗಳು. ರಿಯಲ್ ಎಸ್ಟೇಟ್ ಉದ್ಯಮಿ ನೂರಾನಿ ಮನೆ ಮೇಲೆ ದಾಳಿ ನಡೆಸಿರುವಂತದ್ದು. ಮಂಜುನಾಥ್ ಜೊತೆ ಹತ್ಯಾಪ್ತನಾಗಿದ್ದ ಇವನು ಅನ್ನುವಂತ ಹಿನ್ನೆಲೆ ಇವನ ಮನೆ ಮೇಲೂ ಕೂಡ ದಾಳಿಯನ್ನ ಮುಂದುವರೆಸಿದ್ದಾರೆ. ಉದ್ಯಮಿ ನೂರಾನಿ ಮನೆ ಮೇಲೆ ಕೂಡ ಪರಿಶೀಲನೆ ಮುಂದುವರೆದಿದೆ. ಬೆಳಗಾವಿಯ ಪ್ರಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅತ್ಯಾಪ್ತ ಈ ನೂರಾನಿ. ಆಯುಕ್ತ ಮಂಜುನಾಥ್ ಜೊತೆ ಆಪ್ತರು ಯಾರ್ಯಾರಿದ್ದಾರೆ ಇನ್ನೂ ಕೂಡ ಮುಂದುವರೆದಿದೆ ತಲಾಶ್ ಅಂತ ಹೇಳ್ಬೋದು. ಮಂಜುನಾಥ್ ಜೊತೆ ಸೇರಿ ಈ ಒಂದು ಅಕ್ರಮವಾಗಿ ಆಸ್ತಿ ಗಳಿಕೆ ಅಥವಾ ಹಣ ಗಳಿಕೆ, ಚಿನ್ನ ಬೆಳ್ಳಿ ಆಭರಣಗಳನ್ನ ಎಲ್ಲೆಲ್ಲಿ ಕಲೆ ಹಾಕಿ ಇಟ್ಟಿದ್ದಾರೆ ಅದೆಲ್ಲವನ್ನ ತಲಾಶ್ ನಡೆಸ್ತಾ ಇರುವಂತದ್ದು. ಹನುಮಾನ್ ನಗರದಲ್ಲಿ ಉದ್ಯಮಿ ನೂರಾನಿ ಮನೆ ಇದೆ, ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆಯುಕ್ತ ಮಂಜುನಾಥ್ ಜೊತೆ ಆಪ್ತ ಈ ನೂರಾನಿ ರಿಯಲ್ ಎಸ್ಟೇಟ್ ಉದ್ಯಮಿ ಹನುಮಾನ್ ನಗರದಲ್ಲಿ ಈತನ ಮನೆ ಇರುವಂತದ್ದು, ಅಲ್ಲೂ ಕೂಡ ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಅದೇ ರೀತಿಯಾಗಿ ಇನ್ನೂ ಯಾರ್ಯಾರು ಅತ್ಯಾಪ್ತರಿದ್ದಾರೆ ಅಂತ ಕಂಡುಕೊಂಡು ಅವರ ಮನೆ ಅಥವಾ ಅವರಿಗೆ ಸಂಬಂಧಪಟ್ಟಂತ ಕಚೇರಿಗಳಾಗಿರಬಹುದು ಅಥವಾ ಮನೆಯಲ್ಲಿ ಯಾವ ಜಾಗದಲ್ಲಿ ಅಡಗಿಸಿಟ್ಟಿರ್ತಾರೆ ಹಣವನ್ನ ಅಲ್ಲಿ ತಲಾಶ್ ಮುಂದುವರಿಯುತ್ತೆ.